ವಯಬಲ್ ಅಲ್ಲ ಅಂದರೆ ಏನು ಅರ್ಥ ಅಂತ ನನಗೆ ಗೊತ್ತಿಲ್ಲ. ಇದೇನು ವ್ಯಾಪಾರನ? ಇದು ವ್ಯಾಪಾರ ಅಲ್ಲ. ಒಂದು ಭವಿಷ್ಯ ಕೊಡಲಿಕ್ಕೆ ಒಂದು ಸಮಾನತೆ, ಒಂದು ದೇಶದ ಮತ್ತು ಸಮಾಜದ ಆಸ್ತಿ ಬೆಳೆಸುವಂಥದ್ದು ಜ್ಞಾನ ಕೊಟ್ಟು, ಇದ್ರ ಜೊತೆಯಲ್ಲೇ ಇನ್ನೂ ಹೆಚ್ಚು ಯೂನಿವರ್ಸಿಟಿ ಬೇಕಾಗಿದೆ. ಯೂನಿವರ್ಸಿಟಿ ಇರೋದನ್ನು ಮುಚ್ಚೋದಲ್ಲ. ನಮ್ಮ ಕಾಲದಲ್ಲಿ ಜನರಲ್ ಯೂನಿವರ್ಸಿಟಿಗಳೇ 12 ತೆಗೆದಿದ್ದೀವಿ, ಗೌರ್ಮೆಂಟ್ 12 ತೆಗೆದಿದ್ದೀವಿ. ಬೇರೆ ಬೇರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ವೆಟ್ರನರಿ ಯೂನಿವರ್ಸಿಟಿ, ಬೇರೆ ಬೇರೆ ಇನ್ನೂ ಪ್ರಾರಂಭ ಮಾಡಿದ್ದೀವಿ. ಬೇರೆ ಬೇರೆಯನ್ನು ಬೇಕಾದಷ್ಟು ಮಾಡಿದ್ದೀವಿ. ಇದು ಮಾಡಿರೋವಂಥದ್ದು ವಯಬಲ್ ಅಲ್ಲ ಅನ್ನೋದು ಬಹಳ ತಪ್ಪಿನ ಹೇಳಿಕೆ. ಇದು ಸರಿಯಿಲ್ಲ ನಿಲುವು. ಮತ್ತು ಇವರೇನು ಹೆಚ್ಚು ದುಡ್ಡು ಕೊಡ್ತಿರೋದು ಏನೂ ಇಲ್ಲ. ವೇಕೆನ್ಸಿ ಇರೋಂಥ ಪೋಸ್ಟ್ಗಳನ್ನ ಫಿಲ್ ಮಾಡಬೇಕಾಗಿದೆ. ನಾವು ಮರು ಹಂಚಿಕೆಯನ್ನು ಮಾಡಿರೋದು ಪೋಸ್ಟ್ಗಳು. ನಿಮಗೆಲ್ಲ ಬೇಕಂದರೆ ಡೀಟೇಲಾಗಿ ಕೊಡ್ತೀನಿ. ಎಲ್ಲ ಯೂನಿವರ್ಸಿಟಿಗಳಲ್ಲೂ ಹೊಸ ಪೋಸ್ಟ್ಗಳನ್ನು ಸೃಜನೆ ಮಾಡಿರೋದಲ್ಲ. ಎಲ್ಲ ಜಿಲ್ಲೆಗಳಲ್ಲೂ PG ಸೆಂಟರ್ಗಳನ್ನ ಪ್ರಾರಂಭ ಮಾಡಿರೋದು. ಕಟ್ಟಡ ಇತ್ತು, ಜಮೀನಿದೆ. ಕೆಲವು ಕಡೆ 100 ಎಕರೆ, 150 ಎಕರೆ, 50 ಎಕರೆ ಜಮೀನಿದೆ. ಸಿಬ್ಬಂದಿಗಳಿದ್ದರು. ಇವಾಗ ಆ ಯೂನಿವರ್ಸಿಟಿಗಳು ಪ್ರಗತಿನೂ ಮಾಡಿದ್ದಾರೆ. ಆಲ್ ಇಂಡಿಯಾ ಯೂನಿವರ್ಸಿಟಿನಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ICನಲ್ಲಿ ರಿಜಿಸ್ಟರ್ ಆಗಿದ್ದಾರೆ, 2Fನಲ್ಲಿ ರಿಜಿಸ್ಟರ್ ಆಗಿದ್ದಾರೆ, 12B ಆಗಿದೆ. ಈ ರೀತಿ ಏನೆಲ್ಲ ಪ್ರಗತಿಯನ್ನು ಸಾಧಿಸಬೇಕಿತ್ತೋ ಎಲ್ಲ ರೀತಿಯಾದಂಥ ರಿಪೋರ್ಟ್ ಕಾರ್ಡ್ಗಳಿದೆ. ಮತ್ತು ಪ್ರಾರಂಭ ಅಧಿಕಾರಕ್ಕೆ ಬಂದ ದಿನದಿಂದನೂ ಇದನ್ನು ಮುಚ್ಚುತ್ತೀವಿ ಅಂತ ಈ ರೀತಿ ಅತಂತ್ರವನ್ನು ನಿರ್ಮಾಣ ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ, ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ? ಯಾವುದನ್ನು ಏನಿಲ್ಲ, ಹೊಸದಾಗಿ ಖರ್ಚೇ ಇಲ್ಲ ಇವರಿಗೆ. ರೆಗ್ಯುಲರಾಗಿ ಪೋಸ್ಟ್ ಕ್ರಿಯೇಟ್ ಆಗಿರೋದು ಸಂಬಳ ಕೊಡೋದಕ್ಕೆ ಈ ರೀತಿ ಕತೆ ಹೇಳ್ತಿರೋವಂಥದ್ದು. ಇವ್ರಿಗೇನು ತಿಳುವಳಿಕೆ ಇದೆಯೋ, ಜ್ಞಾನ ಇದೆಯೋ? ಈಗ ಹೇಳಿದ್ರಲ್ಲ ನಮ್ಮ ಚೆಲುವರಾಜ ನಾರಾಯಣ ಸ್ವಾಮಿಯವರು, ರಿಯಲ್ ಎಸ್ಟೇಟ್ ಸರ್ಕಾರ ಇದು, ವ್ಯಾಪಾರದ ಸರ್ಕಾರ. ಜನರಿಗೆ ನಿಜವಾದ ಸೋಷಿಯಲ್ ಇಂಡಿಕೇಟರ್ಸ್, ಹ್ಯೂಮನ್ ಇಂಡಿಕೇಟರ್ಸ್, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನೋವಂಥದ್ದೇ ಗೊತ್ತಿಲ್ಲ. ಆಗದು ಎಂದು ಅಂತ ಕೈಲಾಗದು ಎಂದು ಕೂತಿರೋಂಥ ಈ ಕೈಲಾಗದಂಥ ಸರ್ಕಾರ, ಯಾವ ಮನಸ್ಸಿಲ್ಲ, ಕೆಚ್ಚದೇನೂ ಇಲ್ಲ, ಏನು ಮಾಡೋಂಥ ಮನಸ್ಸು ಇಲ್ಲ. ಇಂಥ ಹೇಡಿ ಸರ್ಕಾರ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಆಗಿದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ.